ಈಗೀಗ ದಿನ ಬೆಳಗಾದರೆ ಮಾಧ್ಯಮಗಳಲ್ಲಿ, ಜನರ ಬಾಯಿನಲ್ಲಿ ಅಲ್ಲಲ್ಲಿ ಪ್ರಾಣಿಗಳು ಬಂದವು, ಅವ್ರಿಗೆ ಮನುಷ್ಯರಿಗೆ ತೊಂದರೆ ಮಾಡಿದ್ವು, ದಾಳಿ ಮಾಡಿದ್ವು ಅನ್ನೋ ಸುದ್ದಿನ ಬೇಕಾದಷ್ಟು ಕೇಳ್ತಾ ಇರ್ತೀವಿ. ಮುಂಜಾನೆ ಸಮಯದಲ್ಲಿ ಅಲ್ಲೆಲ್ಲೋ ಬಂಡೆ ಮೇಲೆ ಚಿರತೆ ಕೂತಿತ್ತು, ಮಧ್ಯರಾತ್ರಿ ಸಮಯದಲ್ಲಿ ಅಲ್ಲೆಲ್ಲೋ ಮರದ ಮೇಲೆ ಹುಲಿ ಕುಳಿತಿತ್ತು, ಇನ್ನೆಲ್ಲೋ ಹಳ್ಳದಲ್ಲಿ ರಾತ್ರಿ ವೇಳೆ ಸಂಜೆ ವೇಳೆ ಆನೆಗಳು ಬಂದಿದ್ವು. ಹೀಗೆಲ್ಲ ಮಾತಾಡ್ತಾ ಇರ್ತಾರೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಂತೂ ಕೆಲವರು ವಿಡಿಯೋಗಳನ್ನು ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಪ್ರಾಣಿಗಳು ಬೆಳಗಿನ ಸಮಯದಲ್ಲಿ, ನಡುರಾತ್ರಿಯಲ್ಲಿ, ಸಂಜೆ ಸಮಯದಲ್ಲಿ ಕಾಡಿನ ಆಸುಪಾಸಲ್ಲಿ ಇರ್ತವೆ. ಅವು ಯಾವುದಕ್ಕೋಸ್ಕರ ಬರ್ತವೆ? ಕುಡಿಯೋ ನೀರಿಗೋಸ್ಕರನೋ ಇಲ್ಲ ತಮ್ಮ ಆಹಾರವನ್ನು ಹುಡಿಕೊಂಡು ಬಂದಿರ್ತವೆ. ಅವೇನು ಯಾವುದೇ ಊರುಗಳಿಗೆ ಅಥವಾ ಮನುಷ್ಯರು ವಾಸ ಮಾಡುವಂಥ ಜನವಸತಿ ಪ್ರದೇಶಗಳಿಗೆ ನೇರವಾಗಿ ಏನೂ ಬರಲ್ಲ. ಕಾಡಿಗೆ ಸಮೀಪ ಇರುವಂಥ ಹಳ್ಳಕೊಳ್ಳದಲ್ಲೋ, ಮರ ಗಿಡಗಳಲ್ಲೋ, ಬಂಡೆಗಳ ಮೇಲೋ ಎಲ್ಲೋ ಒಂದು ಕಡೆ ನೀರಿಗಾಗಿ ಇಲ್ಲ ಆಹಾರಕ್ಕಾಗಿ ಬರ್ತವೆ. ಅವುಗಳನ್ನು ನಾವುಗಳು ವಿಡಿಯೋ ಮಾಡಿ ಈ ರೀತಿ ಬಂದ್ಬಿಟ್ಟಿದ್ದಾವೆ, ನಮಗೆ ದಾಳಿ ಮಾಡಿಬಿಡ್ತವೆ, ನಮ್ಮನ್ನು ಕೊಂದಾಕ್ತವೆ, ಇನ್ನೇನೇನೋ ಊಹಾಪೋಹಗಳನ್ನು ನಾವು ಹಂಚ್ಕೊಂಡು ಅವುಗಳಿಗೆ ನಮ್ಮಿಂದ ಆಗುವಂಥ ಭಯದಿಂದ ಅವು ನಮ್ಮ ಮೇಲೆ, ಮನುಷ್ಯರ ಮೇಲೆ ದಾಳಿ ಮಾಡ್ತೇವೆ ಹೊರತು ಮನುಷ್ಯರ ಮೇಲೇ ದಾಳಿ ಮಾಡಬೇಕು ಅನ್ನೋ ಉದ್ದೇಶ ಅವುಗಳಿಗೆ ಸಾಮಾನ್ಯವಾಗಿ ಇರೋದಿಲ್ಲ. ಅವುಗಳ ಮೇಲೆ ಮನುಷ್ಯರಿಗೆ ಹೇಗೆ ಭಯ ಇದೆಯೋ ಹಾಗೆ ಮನುಷ್ಯರು ಕಂಡ್ರೆ ಪ್ರಾಣಿಗಳಿಗೂ ಸಹ ಭಯ ಇದೆ. ಆ ಭಯದಿಂದಲೇ ಅವುಗಳು ಸಹ ದಾಳಿ ಮಾಡ್ಬೋದು. ಅವುಗಳಿಗೂ ಸಹ ಸ್ವತಂತ್ರ